ಇನ್ನು ಎಷ್ಟು ವರ್ಷ ಅಂತ ಈ ಕಾಲೇಜಿಗೆ ಡ್ರಾಪ್ ಮಾಡ್ಬೇಕು? ಕೈರೇ ಸೌದೈತಿ ಮಚ. ಒಂದ್ ಹೇಳ್ತೀನಿ, ಇಷ್ಟು ವರ್ಷ ಕಾಪಿ ಹೊಡೆಯಕ್ಕೆ ಅಂತ ತಗೊಂಡೋದಿಲ್ಲ ಪೇಪರ್ ಪೀಸು, ಅದ್ರ ಬದಲು ಬ್ಲೌಸ್ ಪೀಸ್ ತಗೊಂಡೋಗಿ ಮಾರಿದ್ರು ಇಷ್ಟೊತ್ತಿಗೆ ಶಾಂತಲಾ ಸಿಲ್ಕ್ಸ್ ತರ ದೊಡ್ಡ ಶೋರೂಮೇ ಓಪನ್ ಮಾಡಬಹುದಾಗಿತ್ತು. ಹಣೆ ಬರ ನಡಿ. ಹೌದು, ಚೀಟಿ ಇಟ್ಕೊಂಡ್ರು ಅದೆಂಗೋ ಫೇಲ್ ಆಗ್ತೀಯಾ? ಅಯ್ಯೋ, ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದಂಗೆ ಯಾವ್ಯಾವ ಚೀಟಿ ಎಲ್ಲೆಲ್ಲಿ ಇಟ್ಟಿದ್ದೆ ಅಂತಲೇ ಮರ್ತೋಗ್ತಾ ಇದ್ದೆ. ಅದಕ್ಕೆ ಈ ಸತಿ ಒಂದು ಮಾಸ್ಟರ್ ಚೀಟಿ ರೆಡಿ ಮಾಡಿದೀನಿ. ಮಾಸ್ಟರ್ ಪ್ಲಾನ್ ಕೇಳಿದೀನಿ, ಮಾಸ್ಟರ್ ಕಾರ್ಡ್ ಕೇಳಿದೀನಿ, ಇದ್ಯಾವುದು ಮಾಸ್ಟರ್ ಚೀಟಿ? ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್. ಮಚ್ಚ ಹಂಗಂದ್ರೆ ಏನು? ಅನುಭವ ಮನುಷ್ಯನಿಗೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ ಸ್ವಾಮಿ ನಿತ್ಯಾನಂದ ಅವರು ಹೇಳಿದ್ದಾರೆ. ಮಚ್ಚ, ಇನ್ಮೇಲೆ ಯಾವ ದುಷ್ಟಶಕ್ತಿಗಳು ನಿನ್ನ ಫೇಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪಾಸ್ ಆಗಿ ಹಾಳಾಗೋಗ್ರಪ್ಪ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ. ಥ್ಯಾಂಕ್ ಯು ಮಚ್ಚ. ಬಾಸ್, ಲಾಸ್ಟ್ ಸಪ್ಲಿಮೆಂಟರಿ ಮೀಟ್ ಮಾಡಿದ್ದು, ಇವಾಗ ಮೀಟ್ ಮಾಡ್ತಾ ಇದೀವಿ. ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಏನ್ ಬಾಸ್ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀರಾ? ನಾನ್ ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಯಾಕೆ ಶುಗರ್ ಬಂದ್ಬಿಡ್ತಾ? ಇಲ್ಲ ಬಾಸ್, ಡಯಟಿಂಗ್ ನೆಕ್ಸ್ಟ್ ಸಪ್ಲಿಮೆಂಟರಿ ನೋಡಿ ಇನ್ನೂ ಸಣ್ಣ ಆಗ್ಬಿಡ್ತೀನಿ. ನೀವು ಸಣ್ಣ ಆಗ್ಬೇಕು ಬಾಸ್, ಯಾಕಂದ್ರೆ ನಮ್ಗೆಲ್ಲ ವಯಸ್ಸಾಯ್ತು ಬಾಸ್. ಸಾರ್ ಯಾರು? ನೀನ್ ದೊಡ್ಡಪ್ಪನ? ಇವನ್ ಯಾರು? ನಿಮಗೆ ಬಕೆಟ್? ಸುಮ್ನೆ ಜೋಕಿಂಗ್ ಬ್ರದರ್, ಜೋಕಿಂಗ್. ಸಾರು ಪ್ಯಾಂಟ್ ಸಮೇತ ಕಾಲ ಎಳಿತಾವ್ರೆ. ಆಮೇಲೆ ನನ್ನ ಹೆಸರು ವೆಂಕಟೇಶ್ ಅಂತ, ಬಾಸ್ ಜೊತೆ ಸಪ್ಲಿಮೆಂಟರಿ ಫ್ರೆಂಡ್. ಅಯ್ಯೋ, ಅಂದಿ ಮರಿ ಟೈ ಕಟ್ದಂಗ ಅವನಲ್ಲ. ಏನು ಹೇಳ್ತಾ ಇದ್ರಿ? ಏನಿಲ್ಲ ಏನಿಲ್ಲ, ನೀವು ಕಟ್ಟಿದ್ವಿ. ಮಕ್ಕಳೆಲ್ಲ ಹೆಂಗಿದ್ದಾರೆ? ನಂಗಿನ್ನ ಮದ್ವೆನೇ ಆಗಿಲ್ಲ ಬಾಸ್. ಇನ್ನು ಮದ್ವೆನೇ ಆಗಿಲ್ವಾ? ಹಲೋ, ಮದ್ವೆ ಮಾತ್ರ ಕರೆಕ್ಟ್ ಟೈಮ್ ಆಗ್ಬಿಡ್ಬೇಕು. ಬೇಕಾದ್ರೆ ಎಕ್ಸಾಮ್ ಆಮೇಲೆ ಬರ್ಕೋಬಹುದು ಲೇಟ್ ಆಗಿ. ಮದ್ವೆ ಟೈಮ್ ಹೋಗ್ಬಿಟ್ರೆ ವಯಸ್ಸಾಗ್ಬಿಡುತ್ತೆ ಬಾ, ಆಮೇಲೆ ಏನು ಮಾಡಕ್ಕಾಗಲ್ಲ. ಎಕ್ಸಾಮ್ ಬರೆಯೋದಕ್ಕೂ ಬೇರೆ ನಡೀತಾರೋ. ಇವ್ರು ಯಾಕೋ ತುಂಬಾ ಟೆನ್ಷನ್ ಇಲ್ಲಿದ್ದಾರೆ. ಓಕೆ ಬಾಸ್, ನನ್ನ ಎಕ್ಸಾಮ್ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ನನಗೆ ಯಾವಾಗ ಗೊತ್ತಾಯ್ತು ಕಣ, ನೀನ್ ಯಾಕೆ ಇಷ್ಟು ವರ್ಷ ಪಾಸ್ ಆಗಿಲ್ಲ ಅಂತ. ನಿನ್ನ ಫ್ರೆಂಡ್ಶಿಪ್ ಇನ್ಮೇಲೆ ಕಟ್ಟಕೋಣ. ಯಾಕೋ ಮಚ್ಚ? ಮತ್ತಿನ್ನೇನು, ಹಂದಿ ಮರಿಗಳನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ನನಗೆ ಅವಮಾನ ಮಾಡ್ತೀನೋ? ಚೀಪಾಗಿ ಮಾತಾಡ್ಬಿಡು. ನಮ್ದು 5 ವರ್ಷದ ಫ್ರೆಂಡ್ಶಿಪ್. 5 ವರ್ಷದ ಫ್ರೆಂಡ್ಶಿಪ್? ಮತ್ ನಾನು? ಅಲೋ, ನಾನ್ ನಿನಗೆ ಫ್ರೆಂಡು ಅಂತ ಹೊರಗಡೆ ಎಲ್ಲೂ ಹೇಳ್ಕೊಂಡ್ ತಿರುಗಬೇಡ. ಒಂದ್ರಲ್ಲಿ ಶೇರ್ ಮಾಡೋಣ. ಅದು ಸರಿ. ಸಕ್ಕ ಟೆನ್ಷನ್ ಆಗ್ತದೆ ಮಚ್ಚ. ಟೆನ್ಷನ್ ಯಾಕೋ ಮಚ್ಚ? ಟೆನ್ಷನ್ ನೀ ಯಾರಿಗೆ ಕೈ ಕೊಟ್ಟೆ? ನಿನ್ ತಂಗಿಗೆ ತಾನೇ ಕೈ ಕೊಟ್ಟೆ. ಇರ್ಲಿ ಬಿಡ ಮಚ್ಚ. ನಾನ್ ಸರಿ ಇಲ್ಲ ಮಚ್ಚ, ನಿನ್ನಂತ ಪ್ರಾಣ ಸ್ನೇಹಿತಂಗೆ ಅವಮಾನ ಮಾಡ್ಬಿಟ್ಟೆ. ಅಯ್ಯೋ, ಫ್ರೆಂಡ್ ತಾನೇ, ಬೇರ್ ಕೊಡು. ನಮ್ಮಲ್ಲಿ ಎಂತ ಅವಮಾನ? ಅವಮಾನ ಅವಾಗಲ್ಲ, ಇವಾಗ ಮಾಡ್ತಾ ಇದೀಯ. ಯಾರೋ ಮಚ್ಚ ಅವಳೇನ ಅಂತ ಸಖತ್ ಪೊಗ್ರು ಮಚ್ಚ. ಅವಳಿಗೆ ನನ್ನೇ ಕಿಂಡಲ್ ಮಾಡ್ತಾಳೆ. ಬಾಯ್ ತೆಗೆದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾಳೆ. ಸ್ವಿಂಗ್ ಪೊಂಗಂತೆ. ನಮ್ಗೇನ್ ಇಂಗ್ಲಿಷ್ ಬರಲ್ವಾ ಮಚ್ಚ? ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಮಚ್ಚ. ಸಖತ್ ಕೊಬ್ಬ ಅವಳಿಗೆ. ಹೌದು, ಸಿಕ್ಕಾಪಟ್ಟೆ ಕೊಬ್ಬ ಅವಳಿಗೆ. ಸರಿಲ್ಲ ಅವಳು. ಕೊಬ್ಬ ಅವಳಿಗಲ್ವೋ ನಿನಗೆ? ಅವಳು ದೇವತೆ ಕಣ, ದೇವತೆ. ಅವಳಿಗೆ ಕೊಬ್ಬು ಅಂತ್ಯಾ? ಅವಳನ್ನೇ ಸರಿ ಇಲ್ಲ ಅಂತ್ಯಾ? ನೀನೆಲ್ಲ ಫ್ರೆಂಡ್ ಅನ್ನೋ. ನೀನೇ ತಾನೇನೋ ಹೇಳಿದ್ದು ಅವಳು ಸರಿ ಇಲ್ಲ ಕೊಬ್ಬು ಅಂತ. ನಾನ್ 1000 ಹೇಳ್ತೀನ? ನೀನ್ ನಮ್ ಫ್ರೆಂಡ್ ತಾನೆ, ನಮ್ಮಿಬ್ರನ್ ಸೇರ್ಸಕ್ ಟ್ರೈ ಮಾಡ್ಬೇಕು ತಾನೆ. ಅದನ್ ಬಿಟ್ಬಿಟ್ಟು ಅವಳ ಬಗ್ಗೆನೇ ಕೇವಲ ಮಾತಾಡ್ತೀಯಾ? ಅವಳ ತರ ಇಂಗ್ಲಿಷ್ ಯಾರೋ ಮಾತಾಡ್ತಾರೆ? ಎಷ್ಟ್ ಜನ ಮಾತಾಡ್ತಾಳ? ಅಪ್ಪ ತಂದೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಾನು ಬಂದಲ್ಲ, ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ದಯವಿಟ್ಟು ಬಿಟ್ಬಿಡು ಗುರು, ನನ್ನ ದಯವಿಟ್ಟು ಬಿಟ್ಬಿಡು. ಈ ಆಟಕ್ಕೆ ನಾನಿಲ್ಲ. ಹೊಸ ಮೊಬೈಲ್. ಹೌದು, ನೆನ್ನೆ ತಗೊಂಡೆ ಕ್ಯಾಮ್ರಾ. ಇಲ್ಲ ಗಣೇಶ, ಒಂದು ಆಪೋ. ಏನು ಹಾಫ್ ಹೇಳ್ತಾ ಇದೀಯಾ? ನನ್ನ ಹತ್ರ ದುಡ್ಡಿಲ್ಲ. ಫುಲ್ ಮುಯಿ ಕವರ್ ಮಚ್ಚ. ಹೌದಲ್ವಾ? ಹಂಗೆ ಚಿಕನ್ ತಗೊಂಬಾರಪ್ಪ ಮಚ್ಚ. ನಿನ್ನ ಫ್ಯೂಚರ್ ಪ್ಲಾನ್ ಏನ? ಅದಕ್ಕೊಂದು ಪಕ್ಕಾ ಪ್ಲಾನ್ ಮಾಡಿದೀನಿ. ಚಂದ್ರಿಕಂತರ ಕೆಲ್ಸಕ್ಕೆ ಹೋಗೋ ಹುಡ್ಗಿನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಮಕ್ಳು ದೊಡ್ಡವ್ರಾಗತ್ತಂಗ ಅವಳು ನನ್ ಸಾಕ್ತಾಳೆ, ಆಮೇಲೆ ಮಕ್ಳು ನನ್ ಸಾಕ್ತಾರೆ. ಲೈಫ್ ಇಷ್ಟೇನೆ ಮಚ್ಚ. ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವೇನೋ? ಯಾಕೋ ಮಚ್ಚ ನಾಚಿಕೆ? ಇವತ್ತು 90% ಹುಡುಗರದ್ದು ಇದೇ ಪ್ಲಾನ್. ಸರಿ, ಬೇರ್ ಖಾಲಿ. ಇನ್ನೊಂದು ಬೇರ್ ಆದ್ರೂ ಬಿಡು, ಚಿಕನ್ ತಗೊಂಡ್ಬರ್ತೀನಿ. ಏನ್ ಲೇಟ್ ಮಾಡ್ತಾರಪ್ಪ, ತಗೊಳಪ್ಪ. ಇದೇನೋ 2 ಬೇರಿಗೆ ಟೈಟ್ ಆಗ್ಬಿಟ್ಟೇನು? ಇನ್ನು ಹಾಫ್ ಬೇರೆ ಇದೆ. ಹೋಗ್ಲಿ ಬಿಡು, ಅದನ್ನ ನಾನು ಕುಡಿತೀನಿ. ಹಾಫ್ ಮುಗಿಸ್ಬಿಟ್ಟೇನು? ಏನೋ ಬಂದಿದೆ ನಿನಗೆ? ಅಲ್ಲ, 1 ಕ್ವಾರ್ಟರ್ ಹೇಳಪ್ಪ.
ಮಚ್ಚ ನಂಗೊಂದ್ 90 ಸಾಕು. ಲೇ ನಾನು ಕುಡ್ದೇ ಇಲ್ಲ ಕಣೋ. ಕ್ವಾರ್ಟರ್ ಕೊಡ್ಲಿ. ಅದನ್ನ ಜೋಬಲ್ ಇಟ್ಕೋತಾ ಇದ್ಯಾ? ಫಸ್ಟ್ ಬಿಲ್. ಬಿಲ್ ಸರಿ ಇಸ್ಕೊಬಿಡು. ಈಸ್ಕೋಣ? ಏನ್ ಈಸ್ಕೋ? ಜೋಬಿನ್ ತುಂಬಾ ಮುಯ್ ದುಡ್ಡಿದೆ ಅಂತ ಹೇಳ್ದಲ್ಲ. ದುಡ್ಡು ಸುಮ್ಯ ಖಾಲಿ ಕವರ್ ಮಚ್ಚ, ಎಲ್ಲ ನಮ್ಮ ಅಣ್ಣ ಎತ್ಕೊಂಡ್ಬಿಟ್ಟ. ಹಂಗಾರೆ ಬಿಲ್ಲು ಏನು? ಏನು ಅದಕ್ಕೆ ನಿನ್ ಸೆಲ್ಲು. ಸೆಲ್ ತಾನೆ ಮಚ್ಚ, ನಾನ್ ನಾಳೆ ಕೊಡಿಸ್ತೀನಿ. ಥಿಯೇಟರ್ ಹತ್ರ ಇರ್ತೀನಿ, ಬಂದ್ ಟಿಕೆಟ್ ತಗೊಂಡ್ಬಿಡು. ಕುಡಿಲಾರ್ದೆ ನಿಶಾ ಬರ್ಸೋ ಒಬ್ಬನೇ ಒಬ್ಬ ಫ್ರೆಂಡು.